ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸೋಮವಾರದ ಬೆಳಗಿನ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದ ಸ್ವಾಗತ. ನಾವು ಸಾಮಾನ್ಯವಾಗಿ ಭಾನುವಾರ ದಿವಸ ಪುಸ್ತಕ ಓದೋದು, ಬರೆಯೋದಿದ್ದರೆ ಬರವಣಿಗೆಯನ್ನು ಮಾಡ್ಕೊಳ್ಳೋದು, ಉಳಿದ ಮೀ ಟೈಮ್ ಅಂತಾರಲ್ಲ ಅದಕ್ಕೋಸ್ಕರ ಕಳೀತಾ ಇದ್ದಂಥದ್ದು ಭಾನುವಾರ. ಹೀಗಾಗಿ ಬೇರೆ ಸಂಚಿಕೆಯನ್ನು ಮಾಡ್ತಿರಲ್ಲ, ಬೆಳಗ್ಗೆ ಭಾನುವಾರದ ಹರಟೆ ಮಾತ್ರ. ಆದರೆ ಈ ಭಾನುವಾರ ಅದೇನೋ ಒಂದು ರೀತಿಯ ಅನಿಶ್ಚಿತತೆ, ಅದ್ಯಾವುದೋ ಒಂದು ರೀತಿಯ ಅಸ್ಥಿರತೆ, ಅದ್ಯಾಕೋ ಆತ್ಮವಿಶ್ವಾಸವನ್ನು ಕಳ್ಕೊಂಡಂಥ, ಕುಗ್ಗಿ ಹೋದಂಥ ಭಾವ. ಅದ್ಯಾಕೋ ನನಗೆ ಗೊತ್ತಿಲ್ಲ. ನೋಡಿ, ಈ ದೇಶದ ಮೇಲೆ ಇದ್ದಕ್ಕಿದ್ದ ಹಾಗೆ ದಾಳಿ ಆಯಿತು. ಪಹಲ್ಗಾಮ್ ದಾಳಿ ಆಯಿತು. ಉಗ್ರರು ಕಾಶ್ಮೀರದಲ್ಲಿ ಅಟ್ಟಹಾಸವನ್ನು ಮೆರೆದರು. ದುಃಖ ಆಯಿತು, ಮತ್ತೆ ಕಾಶ್ಮೀರದಲ್ಲಿ ಈ ಸ್ಥಿತಿ ಬಂತಲ್ಲಪ್ಪ ಅಂತ. ಆದರೆ ನರೇಂದ್ರ ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಇದಕ್ಕೆಲ್ಲದಕ್ಕೂ ಪರಿಹಾರವನ್ನು ಒದಗಿಸ್ತಾರೆ. ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸದಿಂದ ವಾಪಸ್ ಬಂದರು, ಅಮಿತ್ ಶಾ ಅವರು ಬಂದರು. ಆಪರೇಷನ್ ಸಿಂಧೂರ್ ಶುರುವಾಯಿತು. ರಾತ್ರೋರಾತ್ರಿ ಕಾರ್ಯಾಚರಣೆ. ಭಯ ಇಲ್ಲ, ನಮಗೆ ಆತಂಕ ಇರಲಿಲ್ಲ, ಅನಿಶ್ಚಿತತೆ ಇರಲಿಲ್ಲ, ಅಸ್ಥಿರತೆ ಇರಲಿಲ್ಲ. ನಮಗೆ ನಾವು ಏಕಾಂಗಿ ಅನ್ನುವಂಥ ಭಾವ ಇರಲಿಲ್ಲ. ಏಕೆಂದರೆ ನಮ್ಮ ಸೈನಿಕರು ಖಚಿತವಾಗಿ ಶತ್ರು ದೇಶವನ್ನು ಮುಗಿಸಿಯೇ ಬರ್ತಾರೆ ಅನ್ನುವಂಥ ಖಚಿತತೆ ನಮಗೆ. ಏಕೆಂದರೆ ಅಂಥ ನಾಯಕತ್ವ, ಜೊತೆಗೆ ಅಂಥ ಧೀರೋದಾತ್ತವಾದಂಥ ಸೈನ್ಯ. ಅನುಮಾನ ಪಟ್ಕೋಬೇಕಾಗಿಲ್ಲ. ಏಕೆಂದರೆ ಅಂಥದ್ದೊಂದು ವ್ಯವಸ್ಥೆ, ಅಂಥದ್ದೊಂದು ಇನ್ಸ್ಟಿಟ್ಯೂಷನ್ ಭಾರತ ದೇಶದಲ್ಲಿ ಇದೆ ಎನ್ನುವಂಥ ಹೆಮ್ಮೆ ಮತ್ತು ಸಮಾಧಾನ, ನಿರಾಳತೆ. ಅದ್ಯಾಕೆ ನಿನ್ನೆ ಈ ಟ್ವಿಟರ್ ಹ್ಯಾಂಡಲ್ ನೋಡ್ತಾ ಇದ್ದೆ. ನೋಡಿದರೆ ಬಿಕೋ ಅಂತ ಇದೆ ಜಂತರ್ ಮಂತರ್. ಆ ರಸ್ತೆ ಎಡಬಲಕ್ಕೆ ಟೋಪಿ ಹಾಕ್ಕೊಂಡವ್ರು ಒಂದು 4 ಜನ ಕಸ ಹೊಡಿತಾ ಇದ್ದಾರೆ. ನಾನು ಕೊಂಡೆ ಬಹುಶಃ ಇವರು ದಿಲ್ಲಿ ಮಹಾನಗರ ಪಾಲಿಕೆ ಸ್ವೀಪರ್ಗಳಿರ್ಬೋದು, ಏನೋ ಕೆಲಸ ಕ್ಲೀನ್ಗೇನು ಮಾಡ್ತಾಯಿದ್ರು. ನೋಡಿದರೆ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರು ಕಸ ಹೊಡಿತಾ ಇದ್ದಾರೆ. ಮುಂದೆ 10-15 ನಿಮಿಷದಲ್ಲಿ ಅದರ ವಿಡಿಯೋಗಳು, ಫೋಟೋಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರವಹಿಸ್ತಾ ಇದ್ವು. ಅಂದರೆ ನಾವು ಈ ಹೋರಾಟದಲ್ಲಿದ್ವಿ ಅಂತ ತೋರಿಸುವಂಥ ತಹತಹಿಕೆಗೆ, ಆ ಧಾವಂತಕ್ಕೆ ಈ ರೀತಿಯಾದಂಥ ಒಂದು ಫೋಟೋ ಸೆಷನ್ ನಡೀತಾ ಇತ್ತು. ಕೇವಲ 24 ತಾಸುಗಳ ಹಿಂದೆ, 24 ತಾಸುಗಳ ಹಿಂದೆ ಇದೇ ಜಂತರ್ ಮಂತರ್ನಲ್ಲಿ ನರೇಂದ್ರ ಮೋದಿ ತೆರ ಕಬರ್ ಖುದೆಂಗೆ ಅಂತ ಒಬ್ಬ ಕೂಗ್ತಾನೆ. ಅಲ್ಲಿ ಸ್ಟೇಜ್ ಮೇಲೆ ನಿಂತಹ ಇವರ ನಾಯಕ RSSನವರು ಗೂಂಡಾಗಳು ಅಂತಾನೆ. BJP RSS ಗೂಂಡಾ ಲೋಗೋ ಹೈ ಉಸ್ಕೋ ಮಾರೋ ಅಂತ ಆತ ಹೇಳ್ತಾನೆ. ಇಲ್ಲಿ ಪೊಲೀಸರು ಅಬ್ಬೇಪಾರಿಗಳ ಥರ ನಿಂತಿದ್ದಾರೆ. ಅವ್ರ ಎದುರಿಗೆ ಬಂದು ಈ ಜಂಜೀಗಳು ಬಂದು, ಜಿರ್ಲೆಗಳು ಬಂದು ತಮಾಷೆ ಮಾಡ್ತಾ ಇದ್ದಾವೆ, ಲೇವಡಿ ಮಾಡ್ತಾ ಇದ್ದಾವೆ. ಇನ್ಯಾರೋ ಕಿರುಚ್ತಾರೆ, ಇನ್ಯಾರೋ ಅಶ್ಲೀಲ ಶಬ್ದ ಮಾತಾಡ್ತಾರೆ, ಇನ್ಯಾರೋ ಅವಾಚ್ಯವಾಗಿ ಕಿರುಚಾಡ್ತಾ ಇದ್ದಾರೆ, ಸರ್ಕಾರವನ್ನು ಬೈತಾ ಇದ್ದಾರೆ. ನರೇಂದ್ರ ಮೋದಿಯವರ ತಾಯಿಯಿಂದ ಹಿಡಿದು ಎಲ್ಲರನ್ನ ಅವಾಚ್ಯವಾಗಿ, ಅಶ್ಲೀಲವಾಗಿ ಕಿರುಚಾಡ್ತಾ ಬೈತಾ ಇದ್ದಾರೆ. ಯಾವುದೋ ಮಾಧ್ಯಮದವನು ಅಲ್ಲಿ ಹೋಗ್ತಾನೆ. ಹೋದ ತಕ್ಷಣ ಒಂದೇ ಒಂದು ಪ್ರಶ್ನೆಯನ್ನು ಆತ ಕೇಳೋದಕ್ಕಿಂತ ಮುಂಚೆ ಆತನನ್ನು ಅಟ್ಟಿಸಿಕೊಂಡು ಹೋಗಿ ಹೊಡೆಯಲಾಗತ್ತೆ. ಪೊಲೀಸರು ಎದುರುಗಡೆ, ನಾ ಹೇಳಿದ್ನಲ್ಲ, ತಬ್ಬಲಿ ಸ್ಥಿತಿಯಲ್ಲಿ ನಿಂತಿದ್ದಾರೆ. ಕಣ್ಣೆದುರಿಗೆ ಈ ರೀತಿಯಾದಂಥ ರುದ್ರತಾಂಡವ ನಡೀತಾ ಇದೆ, ಇಂಥ ಅಸಹ್ಯಕರ ಘಟನೆಗಳು ನಡೀತಾ ಇದ್ದಾವೆ. ಏನೂ ಮಾಡಲಾರದ ಅಸಹಾಯಕ ಸ್ಥಿತಿಯಲ್ಲಿ ಅವರು ನಿಂತಿದ್ದಾರೆ. ಎಲ್ಲಿ ಅವರನ್ನು ಬಿಡಿಸ್ಲಿಕ್ಕೆ ಹೋದ್ರೆ ನಮ್ಮನ್ನು ತದಿಕ್ ಬಿಡ್ತಾರೋ, ನಮ್ಮ ಮೇಲೆ ಮಾಬ್ ಲಿಂಚಿಂಗ್ ಎಲ್ಲಾಗುತ್ತೋ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ. ಭಯಕ್ಕಿಂತ ಹೆಚ್ಚಾಗಿ ತಮ್ಮ ಡ್ಯೂಟಿಯನ್ನು ತಾವು ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಅಸಹಾಯಕತೆ, ಒಳಗಡೆ ಆಕ್ರೋಶ ಅವ್ರನ್ನ ಕಾಡ್ತಾ ಇದೆ. ಏಕೆಂದರೆ ಮೇಲ್ನಡೆಯಿಂದ ಆರ್ಡರ್ ಬಂದಿದೆ, ಹೋಗಿ ಹೊಡಿಬೇಡ ಅವ್ರನ್ನ ಅಂತ. ಇದೇ ರೀತಿ ಸುಮಾರು 20 ದಿನಗಳಿಂದ ಇವರ ಆಟಗಳು ನಡೀತಾ ಇತ್ತು. ದೊಂಬರ ಆಟಗಳು, ಸರ್ಕಸ್ಸು ನಡೀತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಅದಕ್ಕೊಂದು ಅಂತ್ಯವನ್ನು ಹಾಡಲಾಯಿತು. ಅದಕ್ಕೆ ಅದ್ಭುತವಾದಂಥ ರಾಜಕೀಯ ಚಿತ್ರಣವನ್ನು ಕೊಡಲಾಯಿತು. ಇವತ್ತು ಲೋಕಸಭೆ ಅಧಿವೇಶನಕ್ಕೆ ತೊಂದರೆ ಆಗುತ್ತೆ. ಭಾನುವಾರ ದಿವಸ ಮತ್ತೆ ಗಲಾಟೆ ಜಾಸ್ತಿ ಆಗಿಬಿಟ್ರೆ, ಬೇರೆ ಬೇರೆ ಊರುಗಳಿಂದ ಜನ ಬಂದುಬಿಟ್ರೆ, ಯಾವನೋ ಒಂದಷ್ಟು ಜನ ಆತ್ಮಹತ್ಯೆ ಅಂಥ ಪ್ರಕರಣಗಳು ನಡೆದುಬಿಟ್ರೆ, ಸರ್ಕಾರ ಇಕ್ಕಟ್ಟಿಗೆ ಸಿಲುಕು ಹಾಕ್ಕೊಂಡು ಹೇಗೆ VP ಸಿಂಗ್ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು, ಹಾಗೆ ನರೇಂದ್ರ ಮೋದಿ ಸ್ಥಿತಿ ಬಂದುಬಿಡಬಹುದಾ? ಅಥವಾ ದೇಶದಲ್ಲಿ ಗೃಹ ಯುದ್ಧ ಶುರು ಆಗಿಬಿಡಬಹುದಾ? ಬೇರೆ ಬೇರೆ ಊರುಗಳಲ್ಲಿ ಬೆಂಕಿ ಹೊತ್ಕೊಂಡು ಬಿಡಬಹುದಾ? ಸಮೂಹ ಸನ್ನಿ, ಈ ರೀತಿಯಾದ ಮಾತುಗಳು ಶುರುವಾಗ್ತವೆ. ಕಟ್ಟ ಕಡೆಗೆ ಸರ್ಕಾರ ಈ ಪ್ರತಿಭಟನೆಕಾರರು ಎನ್ನುವಂಥ ಹಿಂಸಾಚಾರ ಮಾಡಿದಂಥ ದಂಗೆಕೋರರ ಎದುರುಗಡೆ ನಡುಬಗ್ಗಿಸಿ ನಿಂತು ಅವ್ರು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳುತ್ತೆ.
ನಮಗೆ ಒಂದು ಸಮಾಧಾನ ಏನಂದ್ರೆ ನರೇಂದ್ರ ಮೋದಿ ಸರ್ಕಾರ ಉಳ್ಕೊಂಡ್ಬಿಡ್ತಲ್ಲಪ್ಪ ಮತ್ತೊಂದು ಸಲ. ಹೋಗ್ಲಿ ಧರ್ಮೇಂದ್ರ ಪ್ರಧಾನ್, ಇನ್ನೊಬ್ಬ ಪಲ್ಲಣ್ಣ ಬಂದು ಕೂತ್ಕೋತಾನೆ, ಅಲ್ಲಿ ಪ್ರಹ್ಲಾದ್ ಜೋಶಿ ಬಂದು ಕೂತ್ಕೋತಾರೆ, ನಮ್ಮವರೇ ಅಲ್ವಾ, ಇರಲಿ ಬಿಡು, ಅವ್ರ ಬದಲಿ ಇವ್ರು ಬಂದಿದ್ದಾರೆ, ಏನೋ ಅವ್ರ ಕೇಸ್ನೆಲ್ಲ ರದ್ದು ಮಾಡಿಬಿಡ್ತಾರಂತೆ, ಅಯ್ಯೋ ಮಾಡ್ಕೊಳ್ಳಿ ಬಿಡು, ಅಟ್ಲೀಸ್ಟ್ ದೇಶ ಉಳಿತಲ್ಲ. ನೋಡಿ ಎಂಥ ದಯನೀಯ ಸ್ಥಿತಿಗೆ ಬಂದು ಕೂತಿದ್ದೀವಿ ಅಂತ ನನಗೆ ಭಾನುವಾರ ನಿನ್ನೆ ಆತ್ಮವಿಮರ್ಶೆ ಮಾಡಿಕೊಂಡಾಗ ಅನಿಸಿದ್ದು ಖರೆ. ಹೌದಾ, ಹೀಗೆಲ್ಲ ಬಗ್ಬೇಕು ಒಂದು ಸರ್ಕಾರ, ಅದು ನರೇಂದ್ರ ಮೋದಿ ಅಮಿತ್ ಶಾ ಇದ್ದಂಥ ಸರ್ಕಾರ ಈ ರೀತಿ ನಡು ಬಗ್ಗಿಸಿ ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಪಿಡ್ಬೇಕಾ? ಹಿಂದಿನ ದಿವಸ ಕೈ ಕಟ್ಟಿಕೊಂಡು ಕುರ್ಚಿ ಮೇಲೆ ಕೂತಂಥ ಇಬ್ಬರು ವ್ಯಕ್ತಿಗಳು ಇವತ್ತು ಬೆಳಗ್ಗೆ ಹೇಳ್ತಾ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮಿನಿಸ್ಟ್ರ್ ಎದುರುಗಡೆ ಕೂತಿದ್ದಾರೆ. ಇವತ್ತು ಅವ್ರಿಗೆ ಸೋಫಾ ಹಾಕಲಾಗಿದೆ, ಅವ್ರ ಕೈ ಕುಲುಕಲಿಕ್ಕೆ ರೆಡಿ ಇಲ್ಲ ಆತ. ಇವರೇ ಸಚಿವರೇ ಹೋಗಿ ಅವ್ರ ಕೈ ಕೊಡ್ತಾರೆ, ಬೇಕಾದ್ರೆ ವಿಡಿಯೋ ತೆಗೆದು ನೋಡಿ ನೀವು, ಕೈ ಕುಲುಕ್ತಾರೆ. ಇಂಥ ದಯನೀಯ ಸ್ಥಿತಿಗೆ ಸರ್ಕಾರ ಬಂತ. ಇದರಿಂದ ದೊಡ್ಡ ಸ್ಟ್ರಾಟಜಿ ಇದೆ, ಇರಬಹುದು, ಇಲ್ಲ ಅಂತಲೇ ಹೇಳಲ್ಲ. ನರೇಂದ್ರ ಮೋದಿ ಯಾವ ತೀರ್ಮಾನವನ್ನು ಕೂಡ ಸುಮ್ಮನೆ ತಗೊಳ್ಳೋದಿಲ್ಲ. ಆತ ಭಯ ಬೀಳುವ ವ್ಯಕ್ತಿ ಅಲ್ಲ, ಆತಂಕಿತನಾಗುವ ಪ್ರಶ್ನೆಯೇ ಇಲ್ಲ. ಏಕೆಂದರೆ ಬಿರುಗಾಳಿಯಲ್ಲಿ ನಂದಾದೀಪ ಹಚ್ಚಿದ ವ್ಯಕ್ತಿ, ಅವರೇ ಶಾಯಿರಿ ಹೇಳಿದ್ದಾರೆ. ಅದರ ಮಧ್ಯೆ ನಮಗೆ ಯಾಕೆ ಅನಿಶ್ಚಿತತೆ ಆಯಿತು, ನಮಗೆ ಯಾಕೆ ಅಸ್ಥಿರತೆ ಕಾಡ್ತಾ ಇದೆ, ನಮಗೆ ಯಾಕೆ ಯಾವ ಅಮೀರ್ ಖಾನ್ ಹೇಳಿದ್ನಲ್ಲ ಭಾರತದಲ್ಲಿರಲಿಕ್ಕೆ ಭಯ ಆಗತ್ತೆ ನನ್ನ ಹೆಂಡತಿಗೆ ಅಂತ ಹೇಳಿದ್ನಲ್ಲ, ಆ ಹೆಂಡತಿ ಬಿಟ್ಟು ಹೋಗಿ ಆಯಿತು, ಡೈವರ್ಸ್ ಕೊಟ್ಟು ಆಯ್ತು ಆಕೆ ಹೆಸರಿನಲ್ಲಿ ಈತ ಬೇಳೆ ಬೇಯಿಸ್ಕೊಂಡಿದ್ದ ಅವಾಗ. ಹಾಗೆ ನಮಗೆ ಯಾಕೆ ಅನ್ನಿಸ್ತಾ ಇದೆ? ಯಾಕೆಂದರೆ ನಾವು ರಾಷ್ಟ್ರಭಕ್ತರು, ನಾವು ನರೇಂದ್ರ ಮೋದಿಯ ಮೇಲೆ ನಂಬಿಕೆ ಇಟ್ಕೊಂಡವರು, ಅಪರಿಮಿತವಾದಂಥ ಅನನ್ಯವಾದಂಥ ಸಮರ್ಪಣಾ ಮನೋಭಾವದಿಂದ ಅವ್ರು ಮಾಡಿದ್ದೆಲ್ಲವನ್ನು ಒಪ್ಪಿದಂಥ ಜನ ನಾವು. ನಾನು ಹೇಳಿದ್ದೀನಿ 4 ಸಲ ಹೇಳಿದೆ, ನರೇಂದ್ರ ಮೋದಿ ಒಂದು ಕರೆ ಮೋದಿ ಕಾಕ ಒಂದು ಸಲ ಹೇಳಿಬಿಡಲಿ, ಭಾಯಿ ಅವ್ರ ಬಹನೋ ದಿಲ್ಲಿಗೂ ಆ ಜಾವ್ ಆಪ್ಕ ಜರೂರತ್ ಹೈ ಮುಜೆ ಅಂತ ಒಂದು ಮಾತು ಹೇಳಿದ್ರೆ ನಾವೆಲ್ಲ ಹೋಗಲಿಕ್ಕೆ ಸಿದ್ಧರಾದಂಥ ಜನ. ಅಲ್ಲಿದ್ದಂತೂ ಪುಟ್ಗೋಸಿ 3-4 ಸಾವಿರ ಜನ. ಒಂದು ಕರೆಯನ್ನು ಕೊಡ್ತಾನೆ, ನೀವು 48 ಗಂಟೆಗಳಲ್ಲಿ ಒಪ್ಪಿಕೊಳ್ಳಿಲ್ಲ ಅಂದರೆ ನಾವು ಮತ್ತೊಂದು ಸಲ ದೇಶವ್ಯಾಪಿ ಆಂದೋಲನಕ್ಕೆ ಕರೆ ಕೊಡ್ತೀವಿ. ಆಂದೋಲನ ಅಲ್ಲ, ಅದು ಹಿಂಸಾಚಾರಕ್ಕೆ ಕರೆ ಕೊಡ್ತೀವಿ ಅಂತ ಹೇಳಿದ್ದು. ಅದೆಲ್ಲದಕ್ಕಿಂತ ಬೇಸರ ಆಗಿದ್ದೇನೆಂದರೆ ಅಲ್ಲಿದ್ದಂಥ ಎಲ್ಲರ ಮೇಲಿರುವಂಥ ಕೇಸುಗಳನ್ನು ವಾಪಸ್ ತಗೋತೀವಿ ಅಂದದ್ದು. ಅದಕ್ಕೆ ಕೌಂಟರ್ ಕೊಡ್ತದೆ, ನೋಡಿ ಹೇಗಿರುತ್ತೆ ಅಂತ. ಜೈಪುರ್ ಡೈಲಾಗ್ಸ್ನ ಸಮೂಹ ಸಂಸ್ಥೆ ಒಂದು ಅದ್ಭುತವಾದ ತೀರ್ಮಾನ ಮಾಡಿ ಹೇಳುತ್ತೆ. ಇದು ಒಂದು ಅವಕಾಶ ಇದೆ. ಏನಂದರೆ FIR ಹಾಕಿದಾಗ ಸ್ವತಃ ಪಬ್ಲಿಕ್ ಪ್ರಾಸಿಕ್ಯೂಟ್ರೇ ಕೋರ್ಟನ್ನು ಕೇಳ್ಕೊತಾರೆ, ಸರ್ಕಾರ ಇಷ್ಟು ಜನರ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ತೀರ್ಮಾನ ಮಾಡಿದೆ. ಯಾವುದೇ ರೀತಿಯ ಸಾಕ್ಷ್ಯಾಧಾರ ಇಲ್ಲ, ಏನೋ ಕಾರಣಗಳನ್ನು ಹೇಳಿ ಸಣ್ಣ ಪುಟ್ಟ ಕೇಸ್ಗಳಿವು, ಆದ್ದರಿಂದ ಇಷ್ಟು ಕೇಸ್ಗಳನ್ನು ನಾವು ವಾಪಸ್ ತಗೋತೀವಿ. ಕೋರ್ಟು ಅನುಮತಿ ಕೊಡುತ್ತೆ, ಬಿ ರಿಪೋರ್ಟ್ ಅಂತ ಹೇಳ್ತಾರೆ, ಅದಕ್ಕೆ ಕೋರ್ಟು ಅನುಮತಿ ಕೊಡುತ್ತೆ. ಆಯಿತು, ಕೇಸ್ಗಳನ್ನು ವಾಪಸ್ ತಗೊಳ್ಳಿದ್ದು. ಈಗಿರುವಂಥ ಸೆಕ್ಷನ್ ಪ್ರಕಾರ BNSS ಭಾರತೀಯ ನಾಗರಿಕ ಸಂಹಿತೆ ಅಂತೇನಿದೆ, ಅದರ ಪ್ರಕಾರ ಸೆಕ್ಷನ್ 360 ಪ್ರಕಾರ ಈ ರೀತಿ ವಾಪಸ್ ತಗೊಳ್ಳೋಕ್ಕೆ ಅವಕಾಶ ಇದೆ. ಮುಂಚೆ ಅದಕ್ಕೆ CRPC 321 ಅಂತ ಹೇಳಿ 321 ಪ್ರಕಾರ ಸರ್ಕಾರ ಕೇಸ್ಗಳನ್ನ ವಾಪಸ್ ತಗೋಬೋದು. ಯಾರು ಪೊಲೀಸರ ಮೇಲೆ ಅಟ್ಟಾಡಿಸಿ ಹೊಡೆದಿದ್ದಾರೋ, ಯಾರು ಗರ್ಭಿಣಿ ಹೆಣ್ಣುಮಗಳ ಮಿಸ್ಕ್ಯಾರೇಜ್ಗೆ ಕಾರಣೀಭೂತರಾಗಿದ್ದಾರೋ, ಯಾರು 120 ಪೊಲೀಸರು ಮೈಯಿಂದ ರಕ್ತ ಇಳಿತಾ ಇದೆ, ಅಸಹಾಯಕರಾಗಿ ಓಡ್ತಾ ಇದ್ದಾರೆ, ಆ ದಯನೀಯ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೋ ಅಂಥ ಹಲ್ಲೆಕೋರರು, ಅಂಥ ದಾಂಧಲೆಕೋರರು, ಅಂಥ ದಂಗೆಕೋರರು, ಅವರ ಕೇಸುಗಳನ್ನು ಕೂಡ ವಾಪಸ್ ತಗೋತೀನಿ ಅಂತ ಸರ್ಕಾರ ನತಮಸ್ತಕ ಆಗತ್ತೆ ಈ ಹಿಂಸಾಕೋರರ ಮುಂದೆ. ಈಗ ಜೈಪುರ್ ಡೈಲಾಗ್ಸ್ನಿಂದ ಹೇಳಲಾಗಿದೆ, ನೀವು ಆ ರೀತಿ ತಗೊಳ್ಳಲಿಕ್ಕೆ ಬಿಡಲಾರದ ಹಾಗೆ ನಾವು ಕೋರ್ಟಿಗೆ ಕೇಸ್ ಹಾಕ್ತೀವಿ. ಇದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ, ಲಾರ್ಜರ್ ಸೊಸೈಟಿಯ ದೃಷ್ಟಿಯಿಂದ ಸಮಾಜಕ್ಕಾದ ಉಪಟಳದ ಪ್ರಕರಣ ಆಗಿರೋದರಿಂದ, ಇದರಿಂದ ಹಲವಾರು ಜನ ನೊಂದಿರುವುದರಿಂದ, ಇದರ ಹಿಂದೆ ರಕ್ತಪಾತ ಆಗಿರುವುದರಿಂದ, ಇದರ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ ಇರುವುದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಒಂದು ಅರ್ಜಿಯನ್ನು ಒಂದಷ್ಟು ಹಿಂದೂ ಸಂಘಟನೆಗಳ ಮೂಲಕ ಹಾಕಲಾಗ್ತಾ ಇದೆ. ಈಗ ಸರ್ಕಾರ ಏನು ಮಾಡುತ್ತೆ? ಈಗ ದಂಗೆಕೋರರು ಏನು ಮಾಡ್ತಾರೆ? ಒಂದು ಮಾತನ್ನು ಹೇಳಿದೆ, ಈತನ ಹೆಸರು ಸೌರವ್ ದಾಸ್ ಅಂತೇಳಿ. ಈತ ಹೇಳ್ತಾನೆ, ಯಾರೋ ಒಬ್ಬರು ಅರ್ಜಿ ಹಾಕಿದ್ದಾರೆ ದಿಲ್ಲಿ ಹೈಕೋರ್ಟಲ್ಲಿ, NSA ಮೂಲಕ ಇದರ ತನಿಖೆಯಾಗಬೇಕು, ಇಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಕುರಿತು ಅಂತ ಹಾಕಿದ್ದಾರೆ. ಮಾನ್ಯ ನ್ಯಾಯಾಲಯ ಇದನ್ನು ಪುರಸ್ಕರಿಸಬಾರದು ಅಂತ ಕೇಳ್ಕೊಂಡಿದ್ದ. ಯಾಕೆಂದರೆ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಯವರು ತನಿಖೆಯನ್ನು ತೆಗೆದುಕೊಂಡ ತಕ್ಷಣ ಇವರೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ, ಆದ್ದರಿಂದ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು.
ಇನ್ನೊಬ್ಬ ಹೇಳ್ತಾನೆ, ನೀವು ಕೇವಲ ದಂಗೆ ಮಾಡಿದವ್ರ ಮೇಲೆ ಕೇಸ್ ಹಾಕಿದ್ದನ್ನು ವಾಪಸ್ ತಗೊಳ್ಳೋದಲ್ಲ, ನಮ್ಮ ಮೇಲೆ ಯಾವುದೇ ಕೇಸ್ ಹಾಕೋದಿಲ್ಲ ಅಂತ ನೀವು ನಮ್ಮ ಜೊತೆ ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಅಂತ ಈ JP ನಡ್ಡಾ ಜೊತೆ ಮಾತುಕತೆಯನ್ನು ನಡೆಸಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾನೆ, ಇಮ್ಯುನಿಟಿ ಟು ಆಲ್ ದೀಸ್ ಫೆಲೋಸ್. ಅದು ಮುಗಿದ ಮೇಲೆ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗತ್ತೆ. ನೋಡಿ ಮಜಾ ಹೇಗಿದೆ ಅಂದರೆ, ಇದರ ಒಂದು ಸಣ್ಣ ಬೆಳವಣಿಗೆಯನ್ನು ಹೇಳಬೇಕು. ಒಳಗಡೆ ಮೀಟಿಂಗ್ ನಡೀತಾ ಇದೆ, ಜಂತರ್ ಮಂತರಲ್ಲಿ ಗಲಾಟೆ ಆಗ್ತಾ ಇದೆ. ಅಷ್ಟೊತ್ತಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಆಗಿ ಹೋಗಿದೆ. 2ನೇ 3ನೇ ಸುತ್ತಿನ ಮಾತುಕತೆಗೆ ಕರೆಸಲಾಗಿದೆ. ಒಳಗಡೆ ಹೋಗ್ತಾರೆ, ಅವ್ರು ಹೇಳ್ತಾರೆ, ಇಬ್ಬರು ಕೂತವರು ಏನಂತ ಹೇಳ್ತಾರೆ, ನಾವು ನಮ್ಮ ವೇದಿಕೆಗೆ ಹೋಗಿ ಕಾಲ್ ಆಫ್ ಹೇಳ್ತೇವೆ. ಅಂದರೆ ನಾವು ಮುಷ್ಕರವನ್ನು ಹಿಂತೆಗೆದುಕೊಳ್ಳುವ ವಿಚಾರವನ್ನು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿ ಮಾಧ್ಯಮದವ್ರು ಇದ್ರೆ ಹೇಳಲ್ಲ, ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ನಾವು ಅಲ್ಲಿ ಹೋಗಿ ಹೇಳ್ತೇವೆ. ನಾವು ಸಚಿವರಿಬ್ಬರು ಹೇಳ್ತಾರೆ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ, ಹೇಳೋದಿದ್ರೆ ಇಲ್ಲೇ ಹೇಳಿ, ಅಲ್ಲಿ ಹೋಗಿ ಹೇಳ್ತೀನಿ, ವಿಚಾರ ಮಾಡ್ತೀನಿ, ನೋಡಿ ಹೇಳ್ತೀನಿ, ಯಾವುದೂ ಇಲ್ಲ, ಅಗತ್ಯ ಬಿದ್ದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಒಂದು 4 ದಾಖಲೆಗಳನ್ನು ತೋರಿಸ್ತಾರೆ. ಆವಾಗ ಇವರು ಹೆದರಿಕೊಂಡು ಒಪ್ಕೋತಾರೆ, ಇಲ್ಲ ನಾವು ಕಾಲ್ ಆಫ್ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ. ಆದರೆ ಅಲ್ಲಿ ಒಪ್ಕೊಳ್ಳಿಕ್ಕೆ ಅಲ್ಲಿ ತಯಾರಿಲ್ಲ ಆತ. ಅಭಿಜಿತ್ ದೀಪ್ಗೆ ಮುಂದುವರಿಸಿದಷ್ಟು ಲಾಭ, ಎಷ್ಟು ಸಾಧ್ಯವೋ ಅಷ್ಟು ಬೇಳೆಯನ್ನು ಬೇಯಿಸ್ಕೋಬೋದು, ಎಷ್ಟು ಸಾಧ್ಯವೋ ಅಷ್ಟು ಬೆಂಕಿಯಲ್ಲಿ ಬೀಡಿ ಹಚ್ಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರ. ಏತೋ ಅಭಿ ಸುಬ ಹೋಗೈ ಹೈ ಮಾಮಾ ಅಂತಾನೆ. ಈಗ ಬೆಳಗಾಗಿದೆ ಅಂತೆ, ಟೈಫಾಯ್ಡ್ ಆಗಿದೆ ಅಂತ ಬೆಳಗ್ಗೆ ಓಡಿ ಹೋದಂಥ ಮನುಷ್ಯ ಅಭಿ ಸುಬೈ ಹೋಗೈ ಹೈ ಮಾಮಾ, ಅಭಿ ತೋ ಶುರುವಾತ್ ಹೈ ಅಂತಾನೆ. ಈಗ ಶುರು ಅಂತವ್ರು ದಂಗೆ ಮಾಡುವುದು, ಈ ಕಾಲ್ ಆಫ್ ಮಾಡಿದ್ರಲ್ಲ ಈ ಪ್ರತಿಭಟನೆಯನ್ನು, ಇಲ್ಲಿ ಅವ್ರದ್ದು ಶುರು ಅಂತೆ, ಇನ್ನು ಮುಂದೆ ಮತ್ತೆ ಶುರು ಮಾಡೋರಂತೆ. ಈಗ ಒಂದು ವೆಬ್ಸೈಟ್ ಮಾಡ್ತಾರಂತೆ, ಅದರಲ್ಲಿ ಯಾರ್ಯಾರು ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಜನರಿಗೆ ಹೊಡೆದಿದ್ದಾರೋ ಅವರ ಲಿಸ್ಟನ್ನು ಮಾಡ್ತಾರಂತೆ, ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕೋರ್ಟಿಗೆ ಹೋಗ್ತಾರಂತೆ. ಹೆಂಗಿದೆ ಸ್ವಾಮಿ ಇದು? ಈಗ ನನ್ನ ಮಾತಿಗೆ ಉತ್ತರವನ್ನು ಹೇಳಿ. ಭಾನುವಾರ ದಿವಸ ನನಗೆ ಆ ರೀತಿಯ ಅನಾಥ ಪ್ರಜ್ಞೆ ಕಾಡಿದ್ದರಲ್ಲಿ ಏನಾದರೂ ತಪ್ಪಿದೆಯಾ ಹೇಳಿ. ಏಕೆಂದರೆ ಸರ್ಕಾರವನ್ನು ನಿರಂತರವಾಗಿ ಬೆಂಬಲಿಸ್ಕೊಂಡು ಬಂದಂಥ ವ್ಯಕ್ತಿ ನಾನು. ಏಕೆಂದರೆ ಈ ರಾಷ್ಟ್ರದಲ್ಲಿ ಏನೇ ನಿಸ್ಪೃಹವಾಗಿ ಕೆಲಸ ಆಗಬೇಕಂದ್ರೆ ನರೇಂದ್ರ ಮೋದಿ ಅವರಿಂದ. ನಿರಪೇಕ್ಷವಾಗಿ ಯಾವುದೇ ಒಂದು ತೀರ್ಮಾನ ಕೈಗೊಳ್ಳಬಹುದಾದರೆ ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಸರ್ಕಾರ ಮಾತ್ರ ಅನ್ನುವಂಥ ಖಚಿತತೆ ಇಟ್ಕೊಂಡಂಥ ಜನ ನಾವು. ಈಗಲೂ ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ಯಾವ ಶಾಹೀನ್ ಬಾಗ್ನಲ್ಲಿ ಗಲಾಟೆ ಆಯಿತು, ಯಾವ ಕಿಸಾನ್ ಮೋರ್ಚಾ ಹೆಸರಲ್ಲಿ ನಿರಂತರವಾಗಿ ತಿಂಗಳುಗಟ್ಟಲೆ ಇದೇ ರೀತಿಯ ರಾದ್ಧಾಂತ ಮಾಡಲಾಯಿತು, ಅಲ್ಲಿಯೂ ಮಾಧ್ಯಮದವ್ರನ್ನ ಬಿಡ್ತಿರಲಿಲ್ಲ. ಶಾಹೀನ್ ಬಾಗ್ನಲ್ಲೂ ಮಾಧ್ಯಮದವ್ರನ್ನ ಬಿಡ್ತಿರಲಿಲ್ಲ. ಅಲ್ಲಿ ಬುರ್ಖಾ ಹಾಕ್ಕೊಂಡು ಹೆಣ್ಮಗಳು ನಿಲ್ತವರು, ಮಕ್ಕಳು ನಿಲ್ಲಿಸೋರು, ಇಲ್ಲಿ ಬುರ್ಖಾ ಇರಲಾರದೆ ಗಲಾಟೆ ಮಾಡುವಂಥ ಗಂಡಸರೇ ಮುಖ್ಯವಾಗಿ ಬಂದು ಜಿಹಾದಿಗಳು ಗಲಾಟೆ ಮಾಡಿದ್ದು. ಇವರೆಲ್ಲರೂ ಅರ್ಬನ್ ನಕ್ಸಲರು. ಕಾಡಿನಲ್ಲಿರುವಂಥ ಮಾವೋವಾದಿಗಳನ್ನು, ನಕ್ಸಲರನ್ನು ಮಾರ್ಚ್ 31, 26ಕ್ಕೆ ಮುಗಿಸಿದರು ಅಮಿತ್ ಶಾ. ನಾಡಿನಲ್ಲಿರೋರಿಗೆ ಏನು ಮಾಡಿದ್ರಿ ಸ್ವಾಮಿ ನೀವು? ಶಬನ ಆಜ್ಮಿ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಸ್ಟೇಜ್ ಮೇಲೆ. ಇವತ್ತಿನವರೆಗೂ ಒಂದು ಕೇಸ್ ಆಕೆ ಮೇಲೆ ಹಾಕಿಲ್ಲ, ಒಂದು ಕೇಸ್ ಆಕೆ ಮೇಲೆ. 1000 ಆಕೆ NGO ಏನಿದೆಯಲ್ಲ, ಆ NGOನೇ ಅನಧಿಕೃತ. ಅದು ಆಕೆ ತೊಗೋತಾ ಇರೋ ದುಡ್ಡು ಬ್ರಿಟಿಷ್ ಎಂಬಸಿಯಿಂದ, ಬ್ರಿಟಿಷ್ ಸರ್ಕಾರದಿಂದ. ಅದು ಆ ಮೀರಾ ನಾರಾಯಣ್ ಅಂತಿದ್ದಾಳೆ, ಸಾಬನ ಮದುವೆ ಆಗಿರೋದು ಆಕೆ ಅಲ್ಲಾಹನ ಗೀತೆಯನ್ನು ಹಾಡ್ತಾಳೆ ಅಲ್ಲಿ ಬಂದು. ನಸೀರುದ್ದೀನ್ ಶಾ, ಕಾಶ್ಮೀರ್ MP, ಚಂದ್ರಶೇಖರ್ ಜಾಟವ್, ಅರವಿಂದ್ ಕೇಜ್ರಿವಾಲ್, ಯಾರು ಬಂದು ಹೋಗಲಿಲ್ಲ ಸ್ವಾಮಿ. ಎಲ್ಲ ಅರ್ಬನ್ ನಕ್ಸಲರು ಅಲ್ಲಿ ಬಂದು ತಾಂಡವ ನೃತ್ಯವನ್ನು ಆಡಿ ಹೋದರು. ಯಾವ ಆರ್ಟಿಕಲ್ 370 ರದ್ದುಗೊಳಿಸುವಾಗ ಗೃಹಬಂಧನ ಮಾಡಿದ್ರು, ಅದೇ ಗೃಹಬಂಧನವನ್ನು ಈ ಜಿರ್ಲೆ, ದೊಡ್ಡ ಜಿರ್ಲೆ ಅದಲ್ಲ, ಅಭಿಜಿತ್ ದೀಪ್ಗೆ, ಆತನ ಹೆಸರೇ ಬಾಯಲ್ಲಿ ಬರ್ತಾ ಇಲ್ಲ ಇವತ್ತು ಯಾಕೋ ನನಗೆ. ಅಭಿಜಿತ್ ದೀಪ್ಗೆ ಯಾವಾಗ ಈತನ ಬಾಡಿಯನ್ನು ಎತ್ಕೊಂಡು ಹೋದ್ರಲ್ಲ ಲದ್ದಾಖಿನ ವಾಂಗ್ಚುಕ್ದು, ಆ ಸಂದರ್ಭದಲ್ಲಿ ಈತನ ರೋಮಲ್ಲಿ ಕೂಡಿ ಹಾಕಿದರೆ ಕಥೆನ ಮುಗಿದು ಹೋಗಿರೋದು. ಅವ್ರು ಜನ ಕೂಡ ಇರಲಿಲ್ಲ. ಜನರಲ್ಲಿ ಯಾವತ್ತೂ ಅನಿಶ್ಚಿತತೆ ತಾಂಡವಾಡಬಾರ್ದು. ಜನ ನೆಮ್ಮದಿಯಿಂದ ಇರಬೇಕು. ಸರ್ಕಾರ ಏನು ಮಾಡುತ್ತೋ ಬಿಡುತ್ತೋ, ಪೆಟ್ರೋಲ್ ರೇಟ್ ಇನ್ನೊಂದು 5 ರೂಪಾಯಿ ಜಾಸ್ತಿ ಹೆಂಗೋ ನಿಭಾಯಿಸೋಣ, ಕಿರಾಣಿ ಸಾಮಾನು ಸ್ವಲ್ಪ ದುಬಾರಿ ಆಯ್ತು, ಭಯ ಇಲ್ಲ. ನೋಡಿ, ಉಕ್ರೇನ್ನಲ್ಲಿ ಮುಂಚೆ ಪೆಟ್ರೋ ಪೆರೋಶೆಕೋ ಅಂತ ಅಲ್ಲಿಯ ರಾಷ್ಟ್ರಾಧ್ಯಕ್ಷ 2014ರಿಂದ 2019ವರೆಗೂ ಇದ್ದ. ಪ್ರಜಾಸತ್ತಾತ್ಮಕವಾಗಿ ಚುನಾವಣೆಯನ್ನು ಎದುರಿಸಿ ಗೆದ್ದು ಬಂದಂಥ ವ್ಯಕ್ತಿ ಪೆಟ್ರೋ ಪೆರೋಶೆಕೋ. ಆತನನ್ನು ಒಬ್ಬ ಕಾಮಿಡಿಯನ್ ಕೆಳಗಿಳಿಸಿದ. ಯಾರು? ವ್ಲಾಡಿಮಿರ್ ಝೆಲೆನ್ಸ್ಕಿ ಅಂತೇಳಿ. ಆ ಝೆಲೆನ್ಸ್ಕಿ ಕಾಮಿಡಿಯನ್ನು.
ಕಾಮಿಡಿಯನ್ನು ಅಧಿಕಾರದಲ್ಲಿ ಕೂತದ್ದಕ್ಕೆ ಯಾವುದು ಸಮೃದ್ಧವಾದಂಥ ದೇಶ ಆಗಿತ್ತೋ, ಯಾವ ದೇಶ ಉಳಿದವರಿಗೆ ಮಾದರಿ, ಸಣ್ಣ ದೇಶ ಮಾದರಿಯಾಗಿತ್ತೋ ಅಂಥ ದೇಶ ಭಿಕ್ಷಾಟನೆ ಬೇಡುವ ಸ್ಥಿತಿ ಬಂತು. ಅಲ್ಲಿಯ 50% ಮಹಿಳೆಯರು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ವೇಶ್ಯಾವೃತ್ತಿಗೆ ಹೋಗುವ ಸ್ಥಿತಿಗೆ ತಂದಿಳಿಸಿದೆ. ಇನ್ನೊಬ್ಬ ಈ ಜಂಜಿ ಅಂತ ಹೇಳ್ತಿರಲ್ಲ, ನೇಪಾಳದ ಬಾಲೇಂದರ್ ಶಾ ಇತ್ತನ ಸರ್, ಬಾಲಿಯಾನಲ್ಲ, ಬಾಲೇಂದರ್ ಶಾ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಓಡಾಡ್ತಾರೆ. ಈ ಬಾಲೇಂದರ್ ಶಾ ಜಂಜಿ ಅಂದರು. ಬಾಲೇಂದರ್ ಶಾ ಮಾಡಿರುವಂಥ ಅಪಸವ್ಯಗಳಿದಾವೆ ನೇಪಾಳದಲ್ಲಿ, ಆ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿಗೆ ತಂದಿಳಿಸಿದ್ರು. ಹೋಗಲಿ, ಪಕ್ಕದಲ್ಲೇ ಇದೆಯಲ್ಲ ಬಾಂಗ್ಲಾದೇಶಿ ಜಮಾತಿಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆ ಹೆಸರಿನಲ್ಲಿ ಆದಂಥ ಅಪಸವ್ಯದ ನಂತರ ಇಡೀ ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ಮುಳುಗೋಯ್ತು. ಇವತ್ತು ಯಾವುದೂ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅಲ್ಲಿಂದ. ಅದು ಜಂಜಿನೇ, ಹೇಳಿದ್ದು ಜಂಜಿ, ಮಾಡಿದ್ದು ಜಮಾತುಗಳು. ಇಲ್ಲೂ ಜಮಾತುಗಳೇ ಮಾಡಿದ್ದು. ಈ ದಿಲ್ಲಿಯಲ್ಲಿದೆಯಲ್ಲ, ದಿಲ್ಲಿಯಲ್ಲಿ ಮಾಡಿದ್ದು ಕೂಡ ಜಮಾತುಗಳು, ಅರ್ಬನ್ ನಕ್ಸಲರೇ ಮಾಡಿದ್ದು. ಇವರ ಮೇಲೆ ಕ್ರಮ ಕೈಗೊಳ್ತೀವಿ ಯಾವಾಗ? ಯಾಕಿಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೇನೆ? ಒಂದು ಇಡೀ ಭಾನುವಾರ ನನ್ನನ್ನು ಕಾಡಿದಂಥ ವಿಚಾರ ಇದು. ಈ ಸಂಚಿಕೆಯ ಬಗ್ಗೆ ನೀವು ಏನೇ ಟೀಕೆಯನ್ನು ಮಾಡಿ, ಆದರೆ ನಾನು ಹೇಳಿ ನಿರುಮ್ಮಳನಾಗಲೇಬೇಕು. ಅದಕ್ಕೋಸ್ಕರ ಮಾಡ್ತಾ ಇರೋ ಸಂಚಿಕೆ ಇದು. ಓಡಲ್ಲೋ ವೈರಲ್ ಆಗತ್ತೋ ಆಗಲ್ವೋ, ನನ್ನ ಬಗ್ಗೆ ಬೇಸರ ಪಟ್ಟು ಅದು ಯಾವುದೂ ನನಗೆ ಸಂಬಂಧ ಇಲ್ಲ. ನನ್ನಲ್ಲಿ ಉಂಟಾಗಿರುವಂಥ ಒಂದು ಏನು ಹೇಳ್ತೀರಿ ತಬ್ಬಲಿತನ ಇದೆಯಲ್ಲ, ಆ ತಬ್ಬಲಿತನ ಹೋಗಬೇಕು ಅಂದರೆ ಮೇಲ್ಕಡೆ ಕೂತಿರೋರು ಶೂರತನವನ್ನು, ಶೌರ್ಯವನ್ನು ಮೆರೆಯಬೇಕು. ಅಲ್ಲಿ ಜಂಜಿಗಳು ಬಂದಿದ್ರಲ್ಲ, ಯಾರಾದರೂ ಪೊಲೀಸರಾಗ್ತಾರನ್ರಿ ಇನ್ನು ಮುಂದೆ? ಯಾಕೆಂದರೆ ಪೊಲೀಸರಿಗೆ ಕಲ್ಲು ತೊಗೊಂಡು ಹೊಡೆದಿರೋದನ್ನು ನೋಡಿದಂಥ ಹುಡುಗರವರು. ಅವ್ರು ನಾಳೆ ಪೊಲೀಸ್ ಆಗುವಂದ್ರೆ ಆಗ್ತಾರಾ? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಪೊಲೀಸ್ ಆದರೆ ನಂಗೆ ಕಲ್ಲೇ ಹೊಡಿತಾರೆ ಜನ ಅನ್ನುವಂಥ ಒಂದು ಮನಸ್ಥಿತಿಗೆ ಅವ್ರು ಬಂದಿರ್ತಾರೆ. ಇನ್ನು ಕೇಸ್ಗಳನ್ನ ವಾಪಸ್ ತಗೋತೀನಿ ಅಂತ ಸರ್ಕಾರ ಹೇಳಿದೆಯಲ್ಲ, ತೊಗೊಳಿಕ್ಕೆ ಆಗಲ್ಲ, ಅದು ಬೇರೆ ವಿಚಾರ. ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ಅವರ ಮನೆ ಇದಾರಲ್ಲ, ಯಾರ್ಯಾರು ಹೊಡೆಸ್ಕೊಂಡಿದ್ದಾರೆ, ಯಾರಿಗೆ ಗರ್ಭಪಾತ ಆಗಿದೆ, ಯಾರು ಪ್ರಾಣಾಪಾಯದಿಂದ ತಾನೇ ಬಚಾವಾಗಿ ಬಂದಿದ್ದಾರೆ, ಯಾರು ಕಾಲು ಮುರಿದೋಗಿದೆ, ಯಾರು ಕೈ ಮುರಿದೋಗಿದೆ, ಯಾರು ತಲೆ ಪೆಟ್ಟು ಹಾಕ್ಕೊಂಡಿದ್ದಾರೆ, ಅವ್ರ ಮನೇಲಿ ಮಕ್ಕಳು ಇರ್ತಾರಲ್ಲ, ಮಕ್ಕಳು, ಆತನ ಹೆಂಡತಿ, ಆತನ ತಂದೆ ತಾಯಿ, ಪೊಲೀಸರು ತಂದೆ ತಾಯಿ ಇರ್ತಾರಲ್ಲ, ಅವ್ರು ನೋಡಿರ್ತಾರೆ ಏನಂತ ಕೇಸ್ಗಳನ್ನ. ಯಾರು ನನ್ನ ಗಂಡನಿಗೆ, ನಮ್ಮ ಅಪ್ಪನಿಗೆ, ನಮ್ಮ ಅಣ್ಣನಿಗೆ ಕಲ್ಲು ಹೊಡೆದಿದ್ದಾರಲ್ಲ, ಅವ್ರ ಕೇಸ್ಗಳನ್ನ ಸರ್ಕಾರ ವಜಾ ಮಾಡ್ತಾ ಇದೆ ಅನ್ನೋ ಸುದ್ದಿ ಅವರು ನೋಡಿರ್ತಾರೆ. ಅವರ ಮನಸ್ಥಿತಿ ಹೇಗಾಗಿರುತ್ತೆ ಆಲೋಚನೆ ಮಾಡಿ. ನಮ್ಮಪ್ಪ ಪೊಲೀಸು ಅಂತ ಹೇಳ್ತಿರ್ತಾರೆ, ನಮ್ಮಪ್ಪ ಇನ್ಸ್ಪೆಕ್ಟ್ರು, ನಮ್ಮಪ್ಪ DCP, ನನ್ನಪ್ಪ ACP ಅಂತ ದೌಲತ್ ಮಾಡಿರ್ತಾರೆ. ಅವ್ರ ಅಪ್ಪನಿಗೆ ಕಲ್ಲು ತೊಗೊಂಡು ಹೊಡೆದಿದ್ದಾರೆ. ಯಾರು ಕಲ್ಲು ತೊಡ್ಕೊಂಡು ಹೊಡೆದಿರುವಂಥ ಹಲ್ಲೆಕೋರಿದ್ದಾರೋ, ದಂಗೆಕೋರಿದ್ದಾರೋ ಅವ್ರನ್ನ ಸರ್ಕಾರ ಕ್ಷಮಿಸಿದೆ ಅಂದಾಗ ಮನಸ್ಥಿತಿ ಏನಾಗತ್ತೆ? ಬಿಲ್ ಪಾಸ್ ಆಗೋದು ಇವತ್ತು ಸಂಸತ್ನಲ್ಲಿ ಸ್ಟ್ರಾಟಜಿ, ರಾಜಕೀಯ, FCRA ಬಿಲ್ ಪಾಸ್ ಆಗಲೇಬೇಕು, ಡಿಲಿಮಿಟೇಷನ್ ಮಾಡಲೇಬೇಕು, ಅದೆಲ್ಲ ಬದಿಗಿಟ್ಬಿಡಿ. ಯಾವ ಕ್ರಮವನ್ನು ಉಗುರಿನಲ್ಲಿ ಹೋಗಿಸ್ಬೋದು, ಅದಕ್ಕೆ ಕೊಡ್ಲಿ ತೊಗೊಂಡು ಹೊಡೆದ್ರೆ ಏನಾಗಬಹುದು? ಅಷ್ಟೂ ಅಪಸವ್ಯಗಳಾಗಿದ್ದಾವೆ. ಮನಸ್ಸಿನಲ್ಲಿ ಭಾಳ ದೊಡ್ಡ ಮಟ್ಟದ ಗಾಯವನ್ನು ಬಿಟ್ಟು ಹೋಗಿದ್ದಾರೆ. ಈ ಜಂಜಿ ಪ್ರೊಟೆಸ್ಟ್ ಅಂತ ಏನು ಮಾಡಿರುವಂಥ ಹಿಂಸಾಚಾರ ಇದೆಯಲ್ಲ, ಇದು ಉಗ್ರ ಕೃತ್ಯಕ್ಕಿಂತ ಭೀಕರವಾದದ್ದು, ಉಗ್ರ ಕೃತ್ಯಕ್ಕಿಂತ ಕ್ರೂರವಾದದ್ದು. ಇದಕ್ಕಿಂತ ಹೆಚ್ಚೇನು ಹೇಳಲ್ಲ. ನಮಸ್ಕಾರ.